ನಮಸ್ಕಾರ ಸ್ನೇಹಿತರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಶ್ರೇಷ್ಠ. ನಮ್ಮ ಭಾರತ ದೇಶ ನಡೆಯುತ್ತಿರುವುದು ಮತ್ತು ಗೌರವ ಕೊಡುವಂತದ್ದು ಒಂದಕ್ಕೆ ಮಾತ್ರ, ಅದು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನಕ್ಕೆ. ಈ ಒಂದು ಸಂವಿಧಾನದ ಮುಂದೆ ಯಾವ ಸಂಘ ಸಂಸ್ಥೆಗಳ ಸಂವಿಧಾನ ಸರಿಸಮ ಆಗಲು ಸಾಧ್ಯವೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದ್ರೆ, ಧಾರವಾಡದ KND ಅವರ ತಮಗೆ ಅನುಕೂಲವಾಗುವಂತೆ ತಮ್ಮ ಸಂವಿಧಾನ ರಚಿಸ್ತಾ ಹೋಗಿ ಸಮಾಜದ ಜನರನ್ನ ಬಹಿಷ್ಕಾರ ಹಾಕುವಷ್ಟು ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ. ನಮ್ಮಿಂದ ನೀವು ನಿಮ್ಮಿಂದ ನಾವಿಲ್ಲ ಅಂತ ಅವ್ರಿಗೆ ಹೇಳಕ್ಕೆ ನಾ ಬಯಸ್ತೇನೆ. ಆದ್ರೆ ನಾವು ಇವರ ಸಂವಿಧಾನ ನಂಬುವುದಿಲ್ಲ. ನಾವು ನಂಬುವಂತದ್ದು ಗೌರವ ಕೊಡುವಂತ ಸಂವಿಧಾನ. ಅದು ಯಾವುದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರುವಂತ ಸಂವಿಧಾನನ ನಾವು ಆ ಸಂವಿಧಾನ ಯಾಕೆ ಗೌರವ ಕೊಡ್ತೇವಂದ್ರೆ, ಅದು ಒಂದು ಪ್ರಧಾನ ಮಂತ್ರಿಗೂ ಒಂದೇ ಸಂವಿಧಾನ, ಅದೇ ನಮ್ಮ ಬಡ ಸಾಮಾನ್ಯ ಜನರಿಗೂ ಒಂದೇ ಸಂವಿಧಾನ. ಭೇದ ಭಾವ ಕೀಳು ಮೇಲು ಏನೂ ಇಲ್ಲ. ಆದ್ರೆ ಇವ್ರ CSI ಸಂವಿಧಾನದಾಗ ಮಾಡರೇಟರ್ಗೂ ಒಂದ್ ಸಂವಿಧಾನ, ಬಿಷೋಪ್ರಿಗೂ ಒಂದ್ ಸಂವಿಧಾನ, ಸೆಕ್ರೆಟರಿಗೂ ಒಂದ್ ಸಂವಿಧಾನ, ಟ್ರೆಜರರ್ಗೂ ಒಂದ್ ಸಂವಿಧಾನ, ಅದೇ ರೀತಿ ಸಮಾಜದ ಜನರಿಗೂ ಒಂದ್ ಸಂವಿಧಾನ. ಈ ಒಂದು ಸ್ಕ್ರೀನ್ ನಲ್ಲಿ ಬರ್ತಾ ಇರುವಂತ ಲೆಟರ್ ನೋಡ್ರಿ. ಈ ಒಂದ್ ಲೆಟರ್ ಚರ್ಚ್ ಆಫ್ ಸೌತ್ ಇಂಡಿಯಾ KND ಇದು ಸೆಕ್ರೆಟರಿ ಮಹಾನುಭಾವ ವಿಜಯ್ ದಂಡೇನ್ ಅವ್ರದ್ದು. ಈ ವಿಜಯ್ ಕುಮಾರ್ ದಂಡೀನ್ರ ಸೆಕ್ರೆಟರಿ ಅದಾರೋ ಅಥವಾ ಬಿಷೋಪ್ ಅದಾರ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇವರು ಬಿಷೋಪ್ ಆದಂತವ್ರು ಮಾಡುವಂತ ಕೆಲಸವನ್ನು ಮಾಡ್ತಾ ಇದಾರೆ. ಆದ್ರೆ ಸೆಕ್ರೆಟರಿ ಆದಂತವ್ರ ಏನ್ ಕೆಲಸ ಮಾಡ್ಬೇಕಂದ್ರೆ, ಇವ್ರದೇ ಆದ CSI ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಏನ್ ಹೇಳ್ತದೆ ಅಂದ್ರೆ, ಇವರು ಡಯಾಸಿಸ್ ಕೌನ್ಸಿಲ್ ನ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲಾ ದಾಖಲೆ ಇಟ್ಕೊಳ್ಬೇಕಂತಂದ. ಆದ್ರೆ ಇವ್ರು ಈಗ ತಮ್ಮ ಲೆಟರ್ ಹೆಡ್ ನಲ್ಲಿಯೂ ಸಹ ಸಭಾ ಪ್ರಕಟಣೆಗಳನ್ನ ಸಹ ಕಳಿಸ್ತಾ ಇದಾರೆ. ಇವ್ರ ಸೆಕ್ರೆಟರಿನೂ ಇವರೇ ಆಗ್ಯಾರ, ಬಿಷೋಪ್ನು ಇವ್ರು ಆಗಿದ್ದಾರೆ ಅಂತಂದ ನಮಗಂತೂ ಅನಿಸ್ತಾ ಐತಿ. ಇಂಥದ್ದನ್ನ ನಾವೇನಾದ್ರೂ ಕೇಳಿದ್ರೆ ನಮ್ ಬಾಯಿ ಮುಚ್ಚಿಸಾಕ ಮಾಡಬಾರ್ದನ್ನು ಮಾಡ್ತಾರ. ಸಭೆಯಿಂದ ಹೊರ ಹಾಕ್ತೇವಂತ ಉತ್ತರ ಕೊಡ್ತಾರ. ಇನ್ನ ಈ ಒಂದು ಈ ಲೆಟರ್ದಾಗ ಇನ್ನೂ ಏನೇನೈತೆ ಅಂತ ನೀವ ನೋಡ್ರಿ. ಈ ಲೆಟರ್ದಾಗ ಐತಿ, ತಮ್ಮ ಸ್ವಾರ್ಥ ಸಾಧನೆಗಾಗಿ ಒಕ್ಕೂಟ ಸಂಸ್ಥೆಗಳನ್ನು ಮಾಡಿಕೊಂಡು ಸಭಾ ಪ್ರಾಂತದ ಸಭೆಗಳ ಸಭಾಪಾಲಕರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ನಡೆಸುತ್ತಿರುವುದನ್ನು ಸಭಾ ಪ್ರಾಂತ ಗಮನಿಸುತ್ತಿದೆ. ದಿನಾಂಕ ಸೆಪ್ಟೆಂಬರ್ 9, 2024 ನಡೆದ ಸಭಾ ಪ್ರಾಂತದ ಕಾರ್ಯಕಾರಿಣಿ ಸಭೆಯಲ್ಲಿ ಇದನ್ನು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯು ಚರ್ಚೆಯ ನಂತರ ಕೆಲವು ಒಮ್ಮತದ ಹಾಗೂ ಸರ್ವಾನುಮತದ ತೀರ್ಮಾನಗಳನ್ನು ಮಾಡಿತು. ಅಲ್ರಿ ಸೆಕ್ರೆಟರಿ ಸಾಹೇಬ್ರ, ಈ ಕಾರ್ಯಕಾರಿಣಿ ಸಭೆಯಲ್ಲಿ ನಿಮ್ ಬಗ್ಗೆ ಧ್ವನಿ ಎತ್ತುವಂತವ್ರು ಯಾರೂ ಇಲ್ಲಲ್ಲ. ಈ ಕಾರ್ಯಕಾರಿಣಿ ಸಭೆಯಲ್ಲಿ ನಮ್ಮಂತವ್ರು ಕರ್ಕೋಬೇಕಾಗಿತ್ತು. ಯಾಕೆ ನೀವು ಕರ್ಕೊಂಡಂಗಿಲ್ಲ? ಈ ಒಂದೇನು ಕಾರ್ಯಕಾರಿಣಿ ಸಮಿತಿಯಾಗ ಯಾರು ಚುನಾವಣೆ ಎದುರಿಸಿ ಬಂದಿಲ್ಲ. ನೀವಾಗಿ ಅವ್ರನ್ನ ನಾಮಿನೇಟ್ ಮಾಡಿ ಆರಿಸಿ ತಂದಂತವ್ರಿದ್ದಾರೆ. ಅದಕ್ಕೆ ಇವ್ರು ನೀವೇನ್ ಹೇಳ್ತಿರಲ್ಲ ಅದಕ್ಕೆ ಎಸ್ ಸಾರ್ ಅಂತಂದು ಉತ್ತರ ಕೊಡ್ತಾರ. ಆದ್ರೆ ನಾನೇನ ಹೇಳಕ್ ಬಯಸ್ತೇನಂದ್ರೆ, ನಾನು ಭಾರತದಲ್ಲಿದ್ದೇನೆ. ನಾನು ಭಾರತದ ಸಂವಿಧಾನ ಏನ್ ಹೇಳ್ತದೋ ಅದನ್ನ ಕೇಳ್ತೇನೆ. ನೀವು ಹೇಳಿದ್ದನ್ನ ನೀವು ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ಬೇಕೋ ಆ ರೀತಿಯಲ್ಲಿ ಮಾಡಿದ್ದನ್ನ ನನ್ ಕೇಳಲಿಕ್ಕೆ ಆಗುದಿಲ್ಲ. ಇನ್ನು ಈ ಲೆಟರ್ದಾಗ ಇನ್ನೊಂದು ಪಾಯಿಂಟ್ಸ್ ಐತ್ ನೋಡ್ರಿ. ಇಲ್ಲಿ ಏನೈತಂತಂದ್ರೆ, ಸಭಾ ಪ್ರಾಂತ್ಯಕ್ಕೂ ಹಾಗೂ ಕೆಲವರು ಮಾಡಿಕೊಂಡ ಸರ್ವ ಸಭೆಗಳ ಒಕ್ಕೂಟಕ್ಕೂ CSI KND ಗ್ರ್ಯಾಂಡ್ ಯೂನಿಯನ್ ಆಫ್ ಆಲ್ ಕಾಂಗ್ರಿಗೇಷನ್ ಯಾವುದೇ ಸಂಬಂಧವಿಲ್ಲ ಮತ್ತು ಇದನ್ನು ಸಂಪೂರ್ಣವಾಗಿ ಸಾರಾಸಗಟವಾಗಿ ತಿರಸ್ಕರಿಸಲು ನಿರ್ಣಯ ಕೈಗೊಳ್ಳಲಾಯಿತು. ಅಲ್ರಿ ಸಾಹೇಬ್ರೆ, ಈ ಒಕ್ಕೂಟ ಪ್ರಾರಂಭ ಆಗಿ ಎಷ್ಟು ದಿವಸ ಆಯ್ತು? ಯಾಕೆ 78 ವರ್ಷದಿಂದ ಇಂಥ ಒಂದು ಒಕ್ಕೂಟ ಇದ್ದಿದ್ದಿಲ್ಲ? ಈಗಲೇ ಯಾಕೆ ಪ್ರಾರಂಭ ಆಯ್ತು? ಇದನ್ನ ನೀವು ವಿಚಾರ ಮಾಡಿ ತಿಳ್ಕೊಬೇಕ. ನೀವು ವಿಚಾರ ಮಾಡ್ಕೊಡ್ರಿ. ಈ ಒಕ್ಕೂಟ ಒಂದು ಪ್ರಾರಂಭ ಆಗೈತೆ ಅಂತ ಹೆದರಾಕ್ ಹೋಗ್ಬಿಡ್ರಿ ನೀವು. ಈ ಒಕ್ಕೂಟ ನಾವು ಒಂದು ಅನೈತಿಕವಾಗಿ ನಡೆಸುವಂತದ್ದಲ್ಲ. ಇದು ಜನರ ಧ್ವನಿ ಆಗುವಂತ ಒಕ್ಕೂಟ ಐತೆ ಅದ. ಆದ್ರೆ ಈ ಒಕ್ಕೂಟ ಪ್ರಾರಂಭ ಯಾಕಾಯ್ತಂತಂದ್ರೆ, ಧಾರವಾಡ ಡಯಾಸಿಸ್ದಾಗ ಬಿಷೋಪ್ರ ಬೇರೆ ಬೇರೆ ಊರಿಂದ ಬಂದಂತ ಜನರ ಕಷ್ಟ ಸಮಸ್ಯೆ ಏನೂ ಕೇಳಿಲ್ಲ. ಅವ್ರ ಒಮ್ಮೆನೂ ಭೇಟಿ ಆಗ್ಲಿಲ್ಲ. ಇಂಥ ಪರಿಸ್ಥಿತಿ ಎದುರಾಗಬಾರ್ದಂತಂದ್ರೆ ಒಂದು ಒಕ್ಕೂಟ ಪ್ರಾರಂಭ ಆಗೈತಿ. ಹಳೆ ತಿಂಗಳ ಆಗಸ್ಟ್ 27ನೇ ತಾರೀಕಿಗೆ ಡಯಾಸಿಸ್ ನ ಗೇಟ್ ಕೀಲಿ ಹಾಕಿ ಒಳಗಡೆ
ನೀವಷ್ಟ ಯಾಕೆ ನಿಂತಿದ್ರಿ? ಹೊರಗಡೆ ಬಂದಂತವ್ರ ಏನು ವಿರೋಧ ಪಕ್ಷದವ್ರಾಗಿದ್ದೀರನ? ಅಲ್ರಿ ಸೆಕ್ರೆಟರಿ ಅವ್ರ, ಗೇಟ್ ಒಳಗಡೆ ನಿಂತ ಸಮಾಜ ಜನರಿಗೆ ನೀವು ಮಾತಾಡಿಸ್ತೀರಿ. ನೀವು ಅಲ್ಲಿ ಬಂದಂತ ಜನರು ಎಲ್ಲಾರು ಸಮಾಜ ಜನರವ್ರ, ಅವ್ರನ್ನ ಸಮಾಧಾನದಿಂದ ಒಳಗ್ ಕರೆಸ್ಕೊಂಡ ಸಮಾಧಾನ ಮಾತಾಡಿದ್ರೆ ನಿಮ್ಗೆ ಏನ್ ಆಗ್ತಿತ್ತೆ? ನೀವು ಸಮಾಧಾನ ಮಾತಾಡಿದ್ರೆ ಇಂಥ ಪರಿಸ್ಥಿತಿನ ಬರ್ತಿದ್ದಿಲ್ಲ. ಅದೇ ರೀತಿಯಲ್ಲಿ ನಾವ್ ಒಂದ್ ಮಾತು ಹೇಳಕ್ಕೆ ನಿಮ್ಗೆ ಇಚ್ಛೆ ಪಡಿಸ್ತೇನೆ. ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 19(1)C ಅಲ್ಲಿ ಹೇಳ್ತದೆ, ಸಂವಿಧಾನದ ಭರವಸೆಯಂತೆ ಸಂಘ ಒಕ್ಕೂಟವನ್ನ ರಚಿಸುವಂತ ಸ್ವಾತಂತ್ರ್ಯವನ್ನ ಎಲ್ಲರಿಗೂ ಕೊಟ್ಟೈತಿ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಿ? ಈ ಒಕ್ಕೂಟದಾಗ ಸೇರಿದವ್ರನ್ನ ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳ್ತೀರಿ, ನಿರ್ಬಂಧ ಮಾಡ್ತೀರಿ ಅಂತ ಹೇಳ್ತೀರಲ್ಲ. ಇಂತ ಬಹಿಷ್ಕಾರ ಯಾವುದೇ ತರದ ಸಂವಿಧಾನದಾಗೂ ಬರೆಯಂಗಿಲ್ಲ. ಅದನ್ನ ಯಾರು ತಮಗ್ ಉಪಯೋಗವಾಗ್ತೈತಲ್ಲ, ಯಾರು ತಮಗ್ ಧ್ವನಿ ಎತ್ತಾರಲ್ಲ ಅಂತವ್ರ ಅಷ್ಟೇ ಅದು ಉಪಯೋಗವಾಗುವಂತ ಸಂವಿಧಾನ ಐತಿ. ಅಂತ ಸಂವಿಧಾನ ನಾವು ನಂಬಂಗಿಲ್ಲ. ನಾವು ಇರುವಂತದ್ದು ಭಾರತ ದೇಶದಲ್ಲಿ, ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವು ನಮ್ಮ ದೇಶದ ಸಂವಿಧಾನದಷ್ಟ ನಾವು ಗೌರವ ಕೊಡ್ತೇವೆ, ಅದರ ಮಾತನ್ನು ಕೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಲೆಟರ್ದಾಗ ಇನ್ನೊಂದು ಪಾಯಿಂಟ್ ಏನೈತೆ ಅಂತ ನೋಡ್ರಿ. ಸಭೆಗಳು, ಸಭಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳ ವಿರುದ್ಧ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಭಾ ಪ್ರಾಂತ್ಯದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಅಲ್ಲ ಸೆಕ್ರೆಟರಿ ಸಾಹೇಬ್ ಮಹಾನುಭಾವ್ರೆ, ಶಿಕ್ಷಣ ಸಂಸ್ಥೆಗಳಲ್ಲಿ 12 ಜನರನ್ನು ತೆಗೆದುಕೊಂಡ್ರೆ ಅದೇನಾಗೈತಿ? ಅದೇ ರೀತಿಯಲ್ಲಿ ನಾನು ನಿಮಗೆ ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ ಅನುಮಾನ ಐತಿ, ನೀವು ಶಿಕ್ಷಕರ ನೇಮಕಾತಿ ಮಾಡ್ಕೊಂಡಿದ್ರ ಸಕ್ರಮ ಇಲ್ಲ ಅಕ್ರಮ ಐತಿ ಅಂತ ನಂಗೆ ಅನುಮಾನ ಐತಿ. ನೀವು ನನ್ನ ಅನುಮಾನ ಪರಿಹರಿಸ್ರಲ್ಲ. ನಾನು ಮಾಹಿತಿ ಹಾಕಿದಾಗ ಒಂದ್ 20 ಅರ್ಜಿಯನ್ನು ಸಲ್ಲಿಸೇನ್ ನಿಮ್ಗೆ. ನೀವು ಅರ್ಜಿನ ನನಗ ಅವೆಲ್ಲಕ್ಕೂ ಉತ್ತರ ಕೊಡ್ರಿ. ಆದ್ರೆ ನಾ ಒಂದ್ ಮಾತು ಹೇಳಕ್ ನಿಮ್ಗೆ ಇಷ್ಟ ಪಡ್ತೇನೆ ಅಂತಂದ್ರೆ, ಈ ಶಿಕ್ಷಣ ಸಂಸ್ಥೆ ಎಲ್ಲ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳಲ್ಲಿದೆ. ನಿಮ್ ಪಿತ್ರಾರ್ಜಿತ ಆಸ್ತಿ ಇದ್ರೆ ನಾನು ಕೇಳಕ್ ಹೋಗ್ತಿದ್ದಿಲ್ಲಿದೆ. ಈ ಎಲ್ಲಾ ನಮ್ ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆಗಳು ನಮ್ಮ ಸಮಾಜ ಇದ್ದದ, ನಮಗ್ ಕೇಳು ಹಕ್ಕ ಐತದ, ನಾವು ಕೇಳ್ತೇವೆ. ಅದೇ ರೀತಿಯಲ್ಲಿ ಮಾಹಿತಿ ಹಕ್ಕ ಅಡಿದಾಗ ಹೇಳ್ತದೆ, ಯಾರ ಸರ್ಕಾರದ ಅನುದಾನ ಪಡೆದುಕೋತಾರೆ ಅವ್ರ ಮಾಹಿತಿ ಕೊಡ್ಬೇಕಂತ ಹೇಳ್ತಾರ. ಆದ್ರೆ ನೀವು ನಮ್ಗೆ ಕೊಡ್ತಾ ಇಲ್ಲ. ಆದ್ರೆ ನಾ ಏನೇನ್ ಆರ್ಟಿ ಅದ ಹಾಕೇನಂತಂದೆ ನಿಮಗ್ ತೋರಿಸ್ತೇನೆ. ನೀವು ಸುಳ್ಳು ಆರೋಪ ಅಂತಿರಲ್ಲ, ಈ ಒಂದು RTI ಕೇವಲ 2 ಇಲ್ಲ 3 ತೋರಿಸ್ತೇನೆ ನಿಮಗೆ. ಉಳಿದಿದ್ದೆಲ್ಲ ನಾನು ಬೆಂಗಳೂರಿನ RTI ಕಮಿಷನರ್ ಕಳಿಸಿ ಅಲ್ಲಿಂದ ಮಾಹಿತಿ ತೆಗೆದುಕೊಳ್ತೀನಿ. ಡೋಂಟ್ ವೆರಿ. ಈ ಒಂದು ಅರ್ಜಿ ನೋಡ್ರಿ ಇಲ್ಲಿ. ಈ ಅರ್ಜಿದಾಗ ನಾನ್ ಏನ್ ಕೇಳೇನ್ರಿ, ರೈಟ್ ರೆವರೆಂಟ್ ಮಾರ್ಟಿನ್ ಬೋರ್ಗಾವಿ ಅವರ ಬಾಸೆಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲು ಮಾನ್ಯ ಜಿಲ್ಲಾ ನ್ಯಾಯಾಲಯದಿಂದ ಪಡೆದ ಅನುಮೋದನೆ ದಾಖಲೆಯ ದೃಢೀಕೃತ ನಕಲು ಕೇಳೇನೆ. ಅದೇ ರೀತಿಯಲ್ಲಿ ಮಾನ್ಯ ಜಿಲ್ಲಾ ನ್ಯಾಯಾಲಯದಿಂದ ಅನುಮೋದನೆ ಪಡೆದ ಬಾಸೆಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರ ಪಟ್ಟಿಯ ದೃಢೀಕೃತ ನಕಲು ಕೇಳೇನೆ. ಅದೇ ರೀತಿ ಇನ್ನೊಂದೈತಿ, ಅದು ಏನಂದ್ರೆ 25/3/2000 ನೀವು ಸಂಯುಕ್ತ ಕರ್ನಾಟಕದಲ್ಲಿ ನಾವು ಬಾಸೆಲ್ ಮಿಷನ್ ಹೈಯರ್ ಎಜುಕೇಶನ್ ದಾಗ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೇವ ಅಂತಂದ ಅಡ್ವರ್ಟೈಸ್ಮೆಂಟ್ ಕೊಟ್ರಿ ನೀವು. ನಾವು ಆ ಅಡ್ವರ್ಟೈಸ್ಮೆಂಟ್ ಕೆಳಕ್ಕೆ ಏನ್ ಕೇಳೇವಂದ್ರೆ, ಆ ಒಂದು ಶಿಕ್ಷಕರ ನೇಮಕಾತಿಗಾಗಿ ಎಷ್ಟು ಮಂದಿ ನಿಮ್ ಕಡೆ ಅಪ್ಲಿಕೇಶನ್ ಹಾಕ್ಯಾರ, ಯಾವ್ಯಾವ ಸಬ್ಜೆಕ್ಟ್ ವೈಸ್ ಅಂತಂದ ಅದನ್ನ ಕೇಳೇವ್ ನಾವು. ನೀವು ಅಕ್ರಮನ ಇಲ್ಲ ಅಂತಂದ್ರೆ, ನೀವು ಸರಿನ ಮಾಡಿರ ಅಂತಂದ್ರೆ ನಮ್ಗೆ ಕೊಡ್ರಲ್ಲ ಇದನ್ನ ಎಲ್ಲಾ ದಾಖಲೆನ. ನಮಗ್ ಅನುಮಾನ ಐತಿ ನೀವು ಅಕ್ರಮ ಮಾಡಿಲ್ರಿಪ್ಪ, ಅನುಮಾನ ಐತಿ ನನಗೆ. ಇದು ಶಿಕ್ಷಣ ಸಂಸ್ಥೆ ನಮ್ದೈತಿ, ನಿಮ್ದೆಲ್ಲ ಇದೆ, ನಮ್ದೈತಿ. ನಾವು ಕೇಳೋ ಹಕ್ಕೈತಿ ನಮಗೆ. ನೀವು ಕೊಡ್ರಿ. ಹಂಗಾರೆ ನೀವು ಕೊಡಂಗಿಲ್ಲ. ಇಂಥದನ್ನೆಲ್ಲ ಕೇಳಿದ್ರೆ ನೀವೇನ್ ಮಾಡ್ತೀರಿ? ಸಭೆಗಳೆಲ್ಲ ಎಲ್ಲಾ ಅನೌನ್ಸ್ಮೆಂಟ್ ಮಾಡ್ತೀರಿ, ಸುಳ್ಳು ಆರೋಪ ಮಾಡ್ತಾ ಇದಾರೆ ಇವ್ರು ಅಂತಂದೆ. ನಾವು ಸುಳ್ಳು ಆರೋಪ ಮಾಡ್ತಾ ಇಲ್ರಿ, ಆ ಎಲ್ಲಾ ದಾಖಲೆಗಳನ್ನ ಹಿಡ್ಕೊಂಡೆ ನಾನು. ಅದೇ ರೀತಿಯಲ್ಲಿ ನನ್ನ ಬಾಯಿ ಮುಚ್ಚಾಕ್ ಬರಾಕ್ ಹೋಗ್ಬೇಡ್ರಿ ನೀವು. ನಾವು ಏನ್ರ ಧ್ವನಿ ಕೇಳಿ ಹೇಳಿದ್ರೆ ನಮಗ್ ಸಭೆಯಿಂದ ಹೊರೆ ಹಾಕ್ತೀರಿ ಅಂತ ಹೇಳ್ತೀರಿ. ನಾನು ಎದುರೋದಿಲ್ರಿ. ನಾನು ಭಾರತ ದೇಶದಾಗದೇನೆ. ಭಾರತದ ಸಂವಿಧಾನ ಆರ್ಟಿಕಲ್ 19(1)A ಏನ್ ವಿಧಿ ಹೇಳ್ತದಂದ್ರೆ, ಎಲ್ಲಾ ನಾಗರಿಕರಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕ ಕೊಟ್ಟೈತ್ರಿ. ಯಾರು ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ನಾವು ಧ್ವನಿ ಎತ್ತಬಹುದು. ನಮ್ಮ ಸಂವಿಧಾನ ನನ್ ಕೊಡ್ತೈತಿ. ಆದ್ರೆ ನಿಮ್ಮ ಸಂವಿಧಾನ ಏನ್ ಹೇಳ್ತೈತಿ? ನಮ್ ಬಗ್ಗೆ ಯಾರ ಧ್ವನಿ ಎತ್ತಿದ್ರೆ ನಿಮ್ಗ ಬಹಿಷ್ಕಾರ ಮಾಡ್ತೇವಂತ ನಿಮ್ ಸಂವಿಧಾನ ಹೇಳ್ತೈತಿ. ನಾವು ನಿಮ್ ಸಂವಿಧಾನ ನಂಬಂಗಿಲ್ಲ. ನಾವು
ನಮ್ಮ ದೇಶ ಸಂವಿಧಾನ ನಂಬ್ತೇವೆ. ನಮ್ಮ ಸಂವಿಧಾನ ಹೇಳ್ತಿದೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಮಾಡುವ ಹಕ್ಕು ಐತಂತಂದ. ಆದ್ರೆ ನಿಮ್ಮ ಸಂವಿಧಾನ ಹೇಳ್ತೈತಿ ನಿಮ್ ಮ್ಯಾಗ ಯಾರಾದ್ರೂ ದೂರ್ ಕೊಟ್ರೆ ಮತ ಹಾಕ್ಲಿಕ್ಕ ಪರ್ಮಿಷನ್ ಇಲ್ಲ ಅಂತ ಹೇಳ್ತೀರಿ, ಮತ ಚಲಾವಣೆ ಮಾಡ್ಲಿಕ್ಕೆ ನೀವು ಬಹಿಷ್ಕಾರ ಹಾಕ್ತೀರಿ. ಆದ್ರೆ ನಮ್ ಸಂವಿಧಾನ ಮುಂದೆ ನಿಮ್ ಸಂವಿಧಾನ ಏನೂ ಇಲ್ಲ. ನೀವು ಏನೇನ್ ಆಟ ಆಡಿದ್ರು ನಾವು ನೋಡಿ ಕಣ್ಣು ಬಾಯಿ ಕಿವಿ ಮುಚ್ಕೊಳ್ಳುವಂತ ಮಂಗ್ಯಗಳೆಲ್ಲವ. ನಾವು ನಿಮ್ಗೆ ಹೆದರುವುದಿಲ್ಲ. ನಿಮ್ಗೆ ಏನ್ ಕೇಳಬಾರ್ದಕ್ಕೆ ನೀವೇನ್ ಪ್ರಶ್ನಾತೀತರೂ ಅಲ್ಲ. ನಾನು ದೇಹಕ್ಕೊಂದು ಆತ್ಮ ಕೊಳ್ಳಲಾರ್ದವಂಗ ಹೆದರುವುದಿಲ್ಲ, ಗೌರವನು ಕೊಡುವುದಿಲ್ಲ. ಅದೇ ರೀತಿಯಲ್ಲಿ ನೀವು ಈ ಒಂದು ವಿಷಯವನ್ನ ನೀವು ಏನು ಇದು ಬಹಿಷ್ಕಾರ, ನಿಮ್ ಸರ್ವಾಧಿಕಾರ ಧೋರಣೆ, ಅನಿಷ್ಟ ಪದ್ಧತಿ ಬಗ್ಗೆ ನಾನು ನಮ್ಮ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ದೂರು ನೀಡ್ತೇನೆ. ಅಗತ್ಯ ಬಿದ್ರೆ ನಮ್ಮ ದೇಶದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿಗೂ ಮತ್ತೆ ನಮ್ಮ ಪ್ರಧಾನ ಮಂತ್ರಿಯವ್ರಿಗೂ ದೂರ ಕೊಡ್ತೇನೆ ನಾನು. ಧನ್ಯವಾದ.